ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ರಾಫ್ಟ್ ವಿಡಿಯೋಗೆ ವೆಲ್ಕಮ್ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಫಂಕ್ಷನ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಈ ಕ್ರಾಫ್ಟ್ನ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ 2 ಬಾಕ್ಸಸ್ನ ತೊಗೊಂಡಿದ್ದೀನಿ. ಅದರಲ್ಲಿ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಪ್ಲೇಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಕಾರ್ಡ್ಬೋರ್ಡ್ ತಿನ್ ಇರೋದ್ರಿಂದ ನಾನು ಅದೇ ಸೈಜ್ದು 2 ಕಾರ್ಡ್ ಶೀಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ 2 ಸರ್ಕಲ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದಕ್ಕೊಂದು ಸ್ಟಿಕ್ ಮಾಡ್ಕೊಳ್ಳೋಣ, ಆವಾಗ ಸ್ವಲ್ಪ ಹಾರ್ಡಾಗುತ್ತೆ, ಅಂದರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅಂತ. ಸೊ ಇಲ್ಲಿ ನಾನು ನಾರ್ಮಲ್ ಫೆವಿಕಾಲ್ನ ಯೂಸ್ ಮಾಡಿ ಸ್ಟಿಕ್ ಮಾಡ್ಕೊತಿದ್ದೀನಿ. ನೀಟಾಗಿ ಫೆವಿಕಾಲ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಸರ್ಕಲ್ನ ಸ್ಟಿಕ್ ಮಾಡ್ಕೊಬೇಕು. ಸೊ ಇದು ನಮ್ಮ ಬೇಸ್ ಆಗುತ್ತೆ. ಸೊ ಇದಕ್ಕೆ ನಾನು ಇವಾಗ ನೆಕ್ಸ್ಟು ಡೆಕೋರೇಟ್ ಮಾಡೋಕ್ಕೆ ಅಂತ ಗ್ಲಿಟರ್ ಶೀಟ್ನ ಯೂಸ್ ಮಾಡ್ಕೊತಿದ್ದೀನಿ. ಮೆಹಂದಿ ಥೀಮ್ಗೆ ನಾನು ಇಲ್ಲಿ ಮೆಹಂದಿ ಪ್ಲೇಟರ್ನ ರೆಡಿ ಮಾಡ್ಕೊತಿದ್ದೀನಿ. ಸಾರಿ, ಹೇಳೋದೇ ಮರ್ತೆ. ಸೊ ಅದಕ್ಕೋಸ್ಕರ ಗ್ರೀನ್ ಕಲರ್ ಗ್ಲಿಟರ್ ಶೀಟ್ನ ಯೂಸ್ ಮಾಡ್ಕೊತಿದ್ದೀನಿ. ಅದೇ ಸರ್ಕಲ್ನ ಸೈಜ್ಗೆ ನಾನು ಇಲ್ಲಿ ಶೀಟ್ನ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ನಾನು ನಾರ್ಮಲ್ ಫೆವಿಕಾಲ್ನೇ ಯೂಸ್ ಮಾಡ್ಕೊತಿದ್ದೀನಿ. ನಿಮಗೆ ಬೇಕಾದರೆ ಗ್ಲೂ ಗನ್ನು ಯೂಸ್ ಮಾಡ್ಕೊಬೋದು. ಇವಾಗ ಇದೆಲ್ಲ ಸ್ಟಿಕ್ ಆಗಿರೋದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಏನು ರೆಡಿ ಮಾಡ್ಕೊಳ್ಳೋಣ ಅಂದರೆ ಮೆಹಂದಿ ಪ್ಲೇಟರ್ಗೆ ಮೆಹಂದಿ ಕೋನ್ಸ್ನ ರೆಡಿ ಮಾಡ್ಕೊಬೇಕು. ಸೊ ಇಲ್ಲಿ ನಾನು ಮೆಹಂದಿ ಕೋನ್ ಯೂಸ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಇನ್ನೂ ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ಗೋಲ್ಡನ್ ಲೇಸ್ನ ಪೇಸ್ಟ್ ಮಾಡ್ಕೊತಿದ್ದೀನಿ. ಸೊ ಇದಕ್ಕೆ ನಾನು ಗ್ಲೂ ಗನ್ ಯೂಸ್ ಮಾಡ್ಕೊತಿದ್ದೀನಿ, ಅಂದರೆ ತುಂಬ ಹಾರ್ಡಾಗಿ ಸ್ಟಿಕ್ ಆಗುತ್ತೆ ಅಂತ. ಸೊ ಇಲ್ಲಿ ಲೇಸ್ನ ಕ್ರಾಸ್ ಡಿಸೈನಲ್ಲಿ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಗೋಲ್ಡನ್ ಯೂಸ್ ಮಾಡ್ಕೊಬೋದು, ಇಲ್ಲ ಗ್ರೀನ್ ಕಲರ್, ರೆಡ್ ಕಲರ್, ತುಂಬ ವೆರೈಟಿ ಲೇಸಸ್ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಡೆಕೋರೇಟ್ ಮಾಡ್ಕೊಬೋದು. ಸೊ ಇವಾಗ ಎಡ್ಜಸ್ಸಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ಸ್ಟಿಕ್ ಮಾಡಿದೆ. ನೆಕ್ಸ್ಟ್ ಅದೇ ಥರ ಮಿಕ್ಕಿದೆಲ್ಲ ಕೋನ್ಸ್ನು ಲೇಸಿಂದ ಡೆಕೋರೇಟ್ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟು ನಮ್ಮದು ಪ್ಲೇಟರ್ ಏನಿದೆ ಅದನ್ನು ಇನ್ನೂ ಸ್ವಲ್ಪ ಡೆಕೋರೇಟ್ ಮಾಡೋದಕ್ಕೆ ನಾನಿಲ್ಲಿ ವೈಟ್ ಲೇಸ್ ತೊಗೊಂಡಿದ್ದೀನಿ. ಅದನ್ನು ಫ್ಯಾಬ್ರಿಕ್ ಗ್ಲೂಯಿಂದ ಸ್ಟಿಕ್ ಮಾಡ್ಕೊತಿದ್ದೀನಿ. ಈ ಲೇಸ್ ಮತ್ತು ಗ್ಲಿಟರ್ ಶೀಟ್ಸ್ ಇದೆಲ್ಲ ಪ್ರಾಡಕ್ಟ್ಸ್ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದೇನೆ. ಅದರದ್ದು ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ ಚಾನಲ್ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ವಿಡಿಯೋ ಎಂಡಲ್ಲೂ ಕೂಡ ಮೆನ್ಷನ್ ಮಾಡಿರ್ತೇನೆ. ದಯವಿಟ್ಟು ಮಿಸ್ ಮಾಡದೆ ಹೋಗಿ ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಆ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಇದೆಲ್ಲ ಪ್ರಾಡಕ್ಟ್ಸ್ ನಾವು ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಪರ್ಚೇಸ್ ಮಾಡಿದರೆ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೋದು. ಏನಾಗುತ್ತಂದರೆ ನಾವು ಪ್ರತಿ ಸಲ ಕ್ರಾಫ್ಟ್ ಮಾಡುವಾಗ ಪ್ರತಿ ಸಲ ಐಟಮ್ಸ್ನ ಪರ್ಚೇಸ್ ಮಾಡೋಕ್ಕೆ ಆಗಲ್ಲ ಅಲ್ವಾ. ಲೈಕ್ ಒನ್ ಟೈಮ್ ಪರ್ಚೇಸ್ ಮಾಡಿದರೆ ಮಲ್ಟಿಪಲ್ ಯೂಸ್ ಮಾಡ್ಕೊಬೋದು. ಸೊ ಇವಾಗ ನೋಡಿ ಸುತ್ತಲೂ ನಾನು ಅಲ್ಲಿ ವೈಟ್ ಲೇಸಿಂದ ಸ್ಟಿಕ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಟಚ್ ಕೊಡೋಣ ಅಂತ ಗೋಲ್ಡ್ ಬಾಲ್ ಚೈನ್ ಇದೆ. ಸೊ ಅದನ್ನು ಕೂಡ ನಾನು ಫ್ಯಾಬ್ರಿಕ್ ಗ್ಲೂಯಿಂದನೇ ಆ ಬಾರ್ಡರ್ಗೆ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಸ್ಟಿಕ್ ಆದಮೇಲೆ ಡ್ರೈ ಆಗೋಕ್ಕೆ ಬಿಟ್ಬಿಡಿ, ಅಂದರೆ ಹಾರ್ಡಾಗಿ ಚೆನ್ನಾಗಿ ಸ್ಟಿಕ್ ಆಗಿರುತ್ತೆ. ನೀವು ಅದೇ ಲೈಕ್ ವೆಟ್ಟಿರೋದ್ರಲ್ಲೇ ವರ್ಕ್ ಮಾಡ್ತಾ ಹೋದರೆ ನಿಮ್ಮದು ಡಿಸೈನ್ ಲುಕ್ ಅಷ್ಟು ನೀಟಾಗಿ ಬರೋದಿಲ್ಲ. ಸೊ ಇವಾಗ ನೋಡಿ ನಮ್ಮದು ಎಲ್ಲ ಲೇಸ್ ಬಾರ್ಡರ್ ಎಲ್ಲ ರೆಡಿ ಆದಮೇಲೆ ನಾನು ಇನ್ನೂ ಒಂದು ಟಚ್ ಕೊಡೋಣ ಅಂತ ಕಟ್ ಮಿರರ್ಸ್ನ ಯೂಸ್ ಮಾಡ್ಕೊತಿದ್ದೀನಿ, ರೌಂಡ್ ಮಿರರ್ಸು. ಸೊ ಇದನ್ನು ಕೂಡ ಫ್ಯಾಬ್ರಿಕ್ ಗ್ಲೂಯಿಂದ 1 by 1 ಬಾರ್ಡರ್ಗೆ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಈ ಮಿರರ್ಸು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದೇನೆ. ನಾನು ಇಲ್ಲಿ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ.
ಸೊ ಈ ಥರ ಡೆಕೋರೇಟ್ ಮಾಡೋದ್ರಿಂದ ಒಂದು ಗ್ರ್ಯಾಂಡ್ ಮದುವೆ ಲುಕ್ ಬರುತ್ತೆ. ಸೊ ನೆಕ್ಸ್ಟ್ ಒಂದು ರೆಡ್ ಕುಂದನ್ ಇತ್ತು, ಅದನ್ನು ಕೂಡ ಪೇಸ್ಟ್ ಮಾಡಿದ್ದೀನಿ. ನೋಡಿ ನಮ್ಮದು ಇವಾಗ ಬೇಸ್ ಮೆಹಂದಿ ಪ್ಲೇಟರ್ ಏನಿದೆ ಅದು ರೆಡಿ ಆಯಿತು. ಸೊ ನೆಕ್ಸ್ಟ್ ಈ ಲೇಸ್ ಹಾಕಿ ಏನು ನಾವು ಕೋನ್ಸ್ ಮಾಡ್ಕೊಂಡಿದ್ದೀವಲ್ಲ, ಸೊ ಅದನ್ನು ಇನ್ನೂ ಡೆಕೋರೇಟ್ ಮಾಡೋಕ್ಕೆ ನಾನಿಲ್ಲಿ ಉಲ್ಲನ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಒಂದು 10 to 15 ರೌಂಡ್ಸ್ ಹಾಕ್ಕೊಂಡು ನಾನಿಲ್ಲಿ ಬಾಲ್ಸ್ನ ಮಾಡ್ಕೊತಾ ಇದ್ದೀನಿ. ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ. ಲಾಸ್ಟ್ಗೆ ಇದಕ್ಕೆ ಒಂದು ಥ್ರೆಡ್ನ ಹಾಕಿಬಿಟ್ಟು ನಾಟ್ ಹಾಕೋಣ. ನೆಕ್ಸ್ಟ್ ನಾವೇನು ರೋಲ್ ಮಾಡ್ಕೊಂಡಿದ್ವಲ್ಲ, ರೌಂಡ್ಸ್ ಹಾಕ್ಕೊಂಡಿದ್ವಲ್ಲ, ಸೊ ಅದನ್ನು ಸೈಡ್ಸಿಂದ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಯಾವ ಸೈಜ್ಗೆ ಬೇಕು, ಚಿಕ್ಕದು ಬೇಕಾದರೆ ತುಂಬ ಉಲನ್ ಸೈಡ್ಸಲ್ಲೆಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಬನ್ನಿ, ರೌಂಡ್ ಶೇಪಲ್ಲಿ ನಿಮಗೆ ಸಿಗುತ್ತೆ. ಸೊ ಅದೇ ಥರ ನಾನು ಮಿಕ್ಕಿದೆಲ್ಲ ಬಾಲ್ಸ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನೆಲ್ಲ 1 by 1 ಕೋನ್ಗೆ ಸ್ಟಿಕ್ ಮಾಡ್ತಾ ಹೋಗೋಣ. ಇದಕ್ಕೂ ಕೂಡ ನಾನು ಗ್ಲೂ ಗನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ನಮ್ಮದು ಏನು ಮೆಹಂದಿ ಪ್ಲೇಟರ್ ಇದೆಯಲ್ಲ ಅದರದ್ದು ಬ್ಯಾಕ್ಗ್ರೌಂಡನ್ನ ರೆಡಿ ಮಾಡೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ 8 ಸೆಂಟಿಮೀಟರ್ದು ರೌಂಡ್ ಕಾರ್ಡ್ಬೋರ್ಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಸಿಲ್ವರ್ ಗ್ಲಿಟರ್ ಶೀಟ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ, ಅದರ ಸೈಜ್ಗೆ ಕಟ್ ಮಾಡಿಕೊಂಡು. ಸೊ ಇವಾಗ ಗ್ಲಿಟರ್ ಶೀಟ್ನ ಕಾರ್ಡ್ಬೋರ್ಡ್ಗೆ ನಾರ್ಮಲ್ ಫೆವಿಕೋಲಿಂದ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬ್ಯಾಕ್ಗ್ರೌಂಡ್ಗೆ ಅಂತ ಆನ್ಲೈನ್ ಇಮೇಜಸ್ನ ಪ್ರಿಂಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದಾದಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಡೆಕೋರೇಟ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಬ್ಯಾಕ್ಗ್ರೌಂಡ್ಗೆ ಬಾರ್ಡರ್ ಡೆಕೋರೇಟ್ ಮಾಡೋಕ್ಕೆ ಪಿಂಕ್ ಕಲರ್ ಬಾಲ್ ಚೈನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾರ್ಮಲ್ ಗ್ಲೂ ಇಂದ ಪೇಸ್ಟ್ ಮಾಡ್ಕೊತಿದ್ದೀನಿ. ಸೊ ಇವಾಗ ಏನು ಬಾಲ್ ಚೈನ್ ಪೇಸ್ಟ್ ಮಾಡಿದ್ದೀವಿ ಅದರದ್ದು ನೀಟಾಗಿ ಫಿನಿಶಿಂಗ್ ಬರಲಿ ಅಂತ ಪೆನ್ಸಿಲಿಂದ ಸ್ವಲ್ಪ ಸೈಡ್ಸಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಬಾಲ್ ಚೈನ್ ಆದಮೇಲೆ ನೆಕ್ಸ್ಟ್ ನಾನು ಗ್ರೀನ್ ಕಲರ್ ಕ್ರಿಸ್ಟಲ್ಸ್ನ ಯೂಸ್ ಮಾಡಿಕೊಂಡು ಬಾರ್ಡರ್ ಔಟ್ಲೈನ್ನ ಕೊಡ್ತಾ ಇದ್ದೀನಿ. ಇದನ್ನು ನಾರ್ಮಲ್ ಗ್ಲೂ ಇಂದನೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ಸ್ಟಿಕ್ ಮಾಡ್ಕೊಂಡಾದಮೇಲೆ ನಾವು ಈ ಬ್ಯಾಕ್ಗ್ರೌಂಡ್ನ ನಮ್ಮ ಬೇಸ್ ಪ್ಲೇಟ್ ಏನಿದೆ ಅದಕ್ಕೆ ನಾವು ಸ್ಟಿಕ್ ಮಾಡ್ಕೊಬೇಕು. ಸೊ ಅದಕ್ಕೆ ನಾನಿಲ್ಲಿ ಒಂದು ಕಾರ್ಡ್ ಶೀಟ್ನ ಕಟ್ ಮಾಡಿಕೊಂಡು ಸಪೋರ್ಟ್ ಕೊಡೋ ಥರ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ಪ್ಲ್ಯಾನ್ ಆಮೇಲೆ ಬಂದಿದ್ದರಿಂದ ಸೊ ನಾನು ಇಲ್ಲ ಅಂದಿದ್ರೆ ಮೊದಲೇ ನಾನು ರೆಡಿ ಮಾಡ್ಕೊತಾ ಇದ್ದೆ. ಸೊ ಹಾಗೆ ಮಾಡ್ತಾ ಮಾಡ್ತಾ ಒಂದೊಂದು ಐಡಿಯಾಸ್ ಚೇಂಜ್ ಆಗ್ತಾ ಹೋಗುತ್ತಲ್ಲ, ಸೊ ಅದೇ ರೀತಿ ಇದು ಕೂಡ ಆಯಿತು. ಸೊ ನೋಡಿ ನಮ್ಮ ಪ್ಲೇಟರ್ ಮತ್ತು ಬ್ಯಾಕ್ಗ್ರೌಂಡ್ ಏನಿದೆ ಎರಡೂ ರೆಡಿ ಆಯಿತು. ಸೊ ಇವಾಗ ಮೆಹಂದಿ ಕೋನ್ಸ್ ಏನೆಲ್ಲ ರೆಡಿ ಮಾಡ್ಕೊಂಡ್ವಿ ಅದನ್ನು ಒಂದೊಂದಾಗಿ ಆರ್ಗನೈಸ್ ಮಾಡೋಣ ಬನ್ನಿ. ನೋಡಿದ್ರಲ್ಲ, ಇಷ್ಟು ಸಿಂಪಲ್ಲಾಗಿ ಮನೇಲೇ ಸಿಗೋ ಐಟಮ್ಸಿಂದ ಈಸಿಯಾಗಿ ಈ ಥರ ಫಂಕ್ಷನ್ಸ್ಗೆ ಮೆಹಂದಿ ಪ್ಲೇಟರ್ ರೆಡಿ ಮಾಡ್ಕೊಬೋದು ಅಂತ. ಸೊ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಸ್ಗಳನ್ನ ಕಂಪ್ಲೀಟಾಗಿ ನೋಡಿ.
ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ಕ್ರಾಫ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.